ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್ ಅವರ 2025-26ನೇ ಸಾಲಿನ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದಡಿ 15 ಮಹಿಳಾ ದಿವ್ಯಾಂಗರಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನ ವಿತರಣೆ ಮಾಡಲಾಯಿತು. ಶಿವಮೊಗ್ಗ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್, ಬಳ್ಳಾರಿ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯ ವೈಎಂ ಸತೀಶ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಎಸ್ ಆಕಾಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಬಳ್ಳಾರಿ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್, ಮಹಿಳಾ ಸಬಲೀಕರಣ ಎಂದರೆ ಕೇವಲ ಸಹಾನುಭೂತಿ ತೋರುವುದಲ್ಲ, ಗೌರವಯುತವಾಗಿ ಬದುಕಲು ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡುವುದು, ಮಹಿಳೆಯರು ಮತ್ತು ದಿವ್ಯಾಂಗರಿಗೆ ಆರ್ಥಿಕ ಮತ್ತು ಸಾಮಾಜಿಕ ಸ್ವಾವಲಂಬನೆ ತಂದುಕೊಡುವ ಯೋಜನೆಗಳು ತಲುಪಬೇಕು ಎಂದು ಹೇಳಿದರು. ಸುಮ್ಮನೆ ಸಹಾನುಭೂತಿಯನ್ನು ತೋರಿಸ್ತೀವಿ, ಸಹಾನುಭೂತಿ ತೋರಿಸಿದ್ರೆ ಸಾಕಾಗೋದಿಲ್ಲ. ಒಂದು ಕಡೆ ನಮ್ಮ ಶಾಸಕಾಂಗದಲ್ಲಿ, ಇನ್ನೊಂದು ಕಡೆ ಕಾರ್ಯಾಂಗದಲ್ಲಿ ಮಾಡುವಂತವ್ರದ್ದು ಹೆಚ್ಚು ಅವ್ರಿಗೆ ಸಿಗುವಂತ ಅಧಿಕಾರ ಬೇರೆ ಯಾರಿಗೂ ಸಿಗೋದಿಲ್ಲ. ಚಿತ್ರದುರ್ಗ ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್, ದಿವ್ಯಾಂಗರಿಗೆ ಬ್ಯಾಂಕ್ ಹಾಗೂ ಸರ್ಕಾರದಿಂದ ತಲುಪಬೇಕಾದ ಎಲ್ಲಾ ಸವಲತ್ತುಗಳನ್ನು ತಲುಪಿಸಲಾಗುವುದು. ದ್ವಿಚಕ್ರ ವಾಹನ ಪಡೆದ ಎಲ್ಲ ಮಹಿಳೆಯರನ್ನು ಯಶಸ್ವಿ ಉದ್ಯಮಿಗಳನ್ನಾಗಿ ರೂಪಿಸಲು ಸಿದ್ಧರಿರುವುದಾಗಿ ತಿಳಿಸಿದರು. ಒಳ್ಳೆ ಕೆಲಸ ಮಾಡುವಂತದನ್ನ ಗುರುತಿಸಬೇಕಾಗಿರುವಂತದ್ದು ಸಮಾಜದ ಕರ್ತವ್ಯ, ಮಾಡೋರ ಕರ್ತವ್ಯ ಅಲ್ಲ.